ನಮಸ್ಕಾರ ಸ್ನೇಹಿತರೆ. ಆನೆ ನಡೆದಿದ್ದೇ ದಾರಿ ಅಂತ ಮುಸ್ಲಿಂ ರಾಷ್ಟ್ರಗಳ ಖಲೀಫಾ ಆಗೋದಿಕ್ಕೆ ಹೊರಟಿದ್ದ ಟರ್ಕಿಯ ಎರ್ದೋಗನ್ಗೆ ಮಹಾಘಾತ. ಒಂದ್ ಕಡೆ ಇಸ್ಲಾಮಿಕ್ ರಾಷ್ಟ್ರಗಳ ಲೀಡರ್ ಆಗ್ಬೇಕು ಅನ್ನೋ ಆಸೆ, ಇನ್ನೊಂದ್ ಕಡೆ ಪಾಕಿಸ್ತಾನದಂತಹ ಟೆರರಿಸ್ಟ್ ದೇಶಗಳಿಗೆ ಸಪೋರ್ಟ್ ಮಾಡೋದು. ಇದುವರೆಗೂ ಟರ್ಕಿಗಿದ್ದ ಅದಮ್ಯ ವಿಶ್ವಾಸ ಏನು? ನಾನು ನ್ಯಾಟೋ ಕಂಟ್ರಿ, ಏನು ಮಾಡಿದ್ರು ನ್ಯಾಟೋದ ಇತರ ರಾಷ್ಟ್ರಗಳು ನನ್ನ ಬೆಂಬಲಕ್ಕೆ ಬರ್ತಾರೆ. ಇದೇ ನೋಡಿ ಇವರಿಗೆ ಹಿನ್ನಡೆ ಆಗ್ತಾ ಇರೋದು. ತುರ್ಕಿಗೆ ಪೆಟ್ಟು ಕೊಡೋದಕ್ಕೆ ಮಹಾಕೂಟ ಒಂದು ರಚನೆಯಾಗಿರೋದು. ನಿಮಗೆ ಗೊತ್ತಿರಬಹುದು, ಭಾರತ ಈಗಾಗಲೇ ಸೈಪ್ರಸ್ ಮತ್ತು ಗ್ರೀಸ್ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿದೆ. ಈ ಎರಡು ಟರ್ಕಿಯ ದುಶ್ಮನ್ ಕಂಟ್ರಿಗಳು. ಭಾರತ ಹಾಕಿಕೊಟ್ಟ ದಾರಿನಲ್ಲೇ ಈಗ ಇಸ್ರೇಲ್ ಸಹ ನಡೀತಾ ಇದೆ. ಟರ್ಕಿ ವಿರುದ್ಧ ಈಗ ಮಹಾಕೂಟ ರಚನೆ ಮಾಡೋದಕ್ಕೆ ಗ್ರೀಸ್ ಮತ್ತು ಸೈಪ್ರಸ್ ಇಸ್ರೇಲ್ಗೆ ಸಾಥ್ ಕೊಡ್ತಾ ಇದ್ದಾವೆ. ತನ್ನ ಇಬ್ಬರು ಬದ್ಧ ವೈರಿಗಳಾದ ಸೈಪ್ರಸ್ ಮತ್ತು ಗ್ರೀಸು ಇಸ್ರೇಲ್ ಪಾಳೆಯ ಸೇರಿರೋದ್ರಿಂದ ಈಗ ಟರ್ಕಿಗೆ ನಿಂತ ನೆಲನೆ ಕುಸಿದಂತಹ ಅನುಭವ. ಏನಾಗ್ತಾ ಇದೆ ಟರ್ಕಿ, ಇಸ್ರೇಲ್, ಸೈಪ್ರಸ್ ಮತ್ತು ಗ್ರೀಸ್ ನಡುವೆ? ಈ ಮಿಂಚಿನ ಬೆಳವಣಿಗೆಗೆ ಕಾರಣ ಆದ್ರೂ ಏನು? ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ. ಎರ್ದೋಗನ್ಗೆ ಕಣ್ ಬಿಟ್ರೆ ಕಣ್ ಮುಚ್ಚಿದ್ರೆ ಕೇವಲ ಆಟೋಮನ್ ಸಾಮ್ರಾಜ್ಯದ ಕನಸೆ ಕಾಣ್ತಾ ಇದೆ. ಟರ್ಕಿ ತನ್ನ ಹಳೆಯ ಗತಕಾಲಕ್ಕೆ ಮರಳಬೇಕು ಅನ್ನೋದು ತಿರುಕನ ಕನಸು. ಹಾಗಾಗಿ ಈತ ಇಸ್ರೇಲ್ ವಿರುದ್ಧ ಮಿಡಲ್ ಈಸ್ಟ್ ಗೆ ಪುಸಲಾಯಿಸೋದು, ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಎತ್ತಿಕಟ್ಟೋದು, ಅರ್ಮೇನಿಯಾ ವಿರುದ್ಧ ಅಜರ್ಬೈಜಾನ್ ಎತ್ತಿಕಟ್ಟೋದು, ಸೈಪ್ರಸ್ನ ಖನಿಜ ಸಂಪನ್ಮೂಲಗಳನ್ನೆಲ್ಲ ಲೂಟಿ ಹೊಡೆಯೋದು. ಗ್ರೀಸ್ ಜೊತೆಗಂತೂ ಇವರ ಸಂಬಂಧ ಈ ಹಿಂದಿನಿಂದಲೂ ಸರಿ ಇಲ್ಲ, ಪ್ರಪಂಚಕ್ಕೆ ಗೊತ್ತಿದೆ ಅದು. ನಾನು ಇಡೀ ಪ್ರಪಂಚದ ಮುಸ್ಲಿಂ ಲೀಡರ್ ಆಗಬೇಕು ಅನ್ನುವ ಏಕಮೇವ ಉದ್ದೇಶದಿಂದ ಇಡೀ ಪ್ರಪಂಚನೇ ಎದುರುಕೊಳ್ತಾ ಇದ್ದಾನೆ. ಇದನ್ನ ನನಸು ಮಾಡೋದಕ್ಕೆ ಆತ ತುಳಿದಿದ್ದ ದಾರಿಯಾದ್ರೂ ಯಾವುದು? ಹಮಾಸ್ ಉಗ್ರರಿಗೆ, ಹಿಜ್ಬುಲ್ಲಾ ಉಗ್ರರಿಗೆ ಇಸ್ರೇಲ್ ವಿರುದ್ಧ ಬಡಕಾಯಿಸಿದ್ದು, ಅವರಿಗೆ ಸಪೋರ್ಟ್ ಮಾಡಿದ್ದು. ಹಮಾಸ್ ಮತ್ತು ಹಿಜ್ಬುಲ್ಲಾದಿಂದ ಥ್ರೆಟ್ ಇರೋದು ಯಾರಿಗೆ? ಇಸ್ರೇಲ್ಗೆ. ತನ್ನ ವಿರುದ್ಧ ಇಷ್ಟೆಲ್ಲ ಷಡ್ಯಂತ್ರ ನಡೀತಾ ಇದ್ರು ಇಸ್ರೇಲ್ ಕಣ್ ಮುಚ್ಕೊಂಡು ಕೂರೋದಕ್ಕೆ ಸಾಧ್ಯನಾ? ಬಗಣಿಗುಟ ಹೊಡೆಯೋ ಸಮಯ ಬಂದಿದೆ ಅಂತ ಹೇಳಿ ಸೈಪ್ರಸ್, ಗ್ರೀಸ್ ಮತ್ತು ಇಸ್ರೇಲ್ ಮೂರೂ ಜನ ಇಸ್ರೇಲ್ ನಲ್ಲಿ ಸೇರಿ ಟರ್ಕಿ ವಿರುದ್ಧ ಮೀಟಿಂಗ್ ಮಾಡಿರೋದು. ಇನ್ನು ಮುಂದೆ ಶುರುವಾಗುತ್ತೆ ನೋಡಿ ನಿಜವಾದ ಆಟ. ಯಾಕಂದ್ರೆ ಸಣ್ಣ ಪುಟ್ಟ ದೇಶಗಳು ಗ್ರೀಸ್ ಮತ್ತು ಸೈಪ್ರಸ್, ಟರ್ಕಿ ದೈತ್ಯ. ಆದ್ರೆ ಈಗ ಇಸ್ರೇಲ್ ಎಂಟ್ರಿ ಕೊಟ್ಟಿರೋದ್ರಿಂದ ಸೈಪ್ರಸ್ ಮತ್ತು ಗ್ರೀಸ್ಗೆ ಬೇಕಾದ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಒದಗಿಸುತ್ತೆ, ಯುದ್ಧ ತರಬೇತಿಗಳನ್ನು ಕೊಡುತ್ತೆ. ತುರ್ಕಿಯನ್ನ ಅಣಿಯೋದಕ್ಕೆ ಏನೆಲ್ಲಾ ಸಾಧ್ಯತೆಗಳಿದಾವೋ ಎಲ್ಲವನ್ನು ಇಸ್ರೇಲ್ ಮಾಡುತ್ತೆ. ಯಾಕಂದ್ರೆ ಅವ್ರ ಬಳಿ ದುಡ್ಡಿಗಾಗ್ಲಿ ಶಸ್ತ್ರಾಸ್ತ್ರಗಳಿಗಾಗ್ಲಿ ಏನೂ ಕಡಿಮೆ ಇಲ್ಲ. ನಿಮ್ಗೆ ನೆನಪಿರ್ಬೋದು, ಭಾರತ ಸಹ ಸೈಪ್ರಸ್ ಮತ್ತು ಗ್ರೀಸ್ ನ ಜೊತೆಗೆ ಡಿಫೆನ್ಸ್ ಡೀಲ್ ಗಳನ್ನ ಮಾಡ್ಕೊಂಡಿದೆ. ಎರ್ದೋಗನ್ ಮಾಡ್ತಾ ಇದ್ದಿದ್ದೆ ಬರೀ ಕೊಳ್ಳಿ ಇಡೋ ಕೆಲಸಗಳು. ಭಾರತದ ವಿರುದ್ಧ ಎಡಗಡೆಯಿಂದ ಪಾಕಿಸ್ತಾನ, ಬಲಗಡೆಯಿಂದ ಬಾಂಗ್ಲಾದೇಶವನ್ನು ಎತ್ತಿಕಟ್ಟೋದು, ಇಸ್ರೇಲ್ ವಿರುದ್ಧ ಇಡೀ ಮಿಡ್ಲ್ ಈಸ್ಟ್ ಅನ್ನು ಎತ್ತಿಕಟ್ಟೋದು, ತಾನ್ ಮಾತ್ರ ಪಾಪ್ಕಾರ್ನ್ ತಿಂತ ಮಜಾ ನೋಡೋದು. ಈಗ ಬಾರಿಸೋದಕ್ಕೆ ಶುರು ಮಾಡುತ್ತೆ ನೋಡಿ ಇಸ್ರೇಲು ಸೈಪ್ರಸ್ ಮತ್ತು ಗ್ರೀಸ್ ಜೊತೆಗೆ ಸೇರಿ. ಆಗ ಗೊತ್ತಾಗತ್ತೆ ನೋವು ಅಂದ್ರೆ ಏನು ಅಂತ. ಪ್ರಾರಂಭದಲ್ಲಿ ಟರ್ಕಿ ಮತ್ತು ಇಸ್ರೇಲ್ ಒಳ್ಳೆಯ ಸ್ನೇಹಿತ ರಾಷ್ಟ್ರಗಳಾಗಿದ್ವು. ಇನ್ನು ಶಾಕಿಂಗ್ ಏನ್ ಗೊತ್ತಾ? ಇಸ್ರೇಲು ತಾನು ಸ್ವತಂತ್ರ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಾಗ ಇಸ್ರೇಲ್ಗೆ ಒಂದು ರಾಷ್ಟ್ರದ ಮಾನ್ಯತೆ ಕೊಟ್ಟ ಪ್ರಥಮ ಮುಸ್ಲಿಂ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ಟರ್ಕಿ. ಅಷ್ಟರ ಮಟ್ಟಿಗೆ ಇಬ್ರು ಸ್ನೇಹದಿಂದಿದ್ರು. ಯಾವಾಗ ಎರ್ದೋಗನ್ ಅಧಿಕಾರಕ್ಕೆ ಬಂದ್ನೋ, ಮುಸ್ಲಿಂ ರಾಷ್ಟ್ರಗಳ ಖಲೀಫಾ ಆಗಬೇಕು ಅಂತ ಕನಸು ಯಾವಾಗ ಕಾಣೋದಕ್ಕೆ ಶುರು ಮಾಡಿದ್ನೋ, ಅಲ್ಲಿಂದ ಟರ್ಕಿ ಮತ್ತು ಇಸ್ರೇಲ್ ನ ಸಂಬಂಧಗಳು ಅಳಿಸೋದಕ್ಕೆ ಶುರುವಾಯ್ತು. 1949ರಲ್ಲಿ ಇಸ್ರೇಲ್ಗೆ ಒಂದು ರಾಷ್ಟ್ರದ ಸ್ಥಾನಮಾನ ಕೊಟ್ಟ ಮೊದಲ ಮುಸ್ಲಿಂ ರಾಷ್ಟ್ರ ತುರ್ಕಿ ಈಗ ಇಸ್ರೇಲ್ ನ ಬದ್ಧ ವೈರಿ. 1956ರಲ್ಲಿ ಒಂದು ಘಟನೆ ಆಯ್ತು. ಸುಯೇಜ್ ಕ್ಯಾನಲ್ ನ ಇಸ್ರೇಲ್ ಕಬ್ಜಾ ಮಾಡ್ತು. ಅಲ್ಲಿಂದ ಇಸ್ರೇಲ್ ಮತ್ತು ಟರ್ಕಿಯ ಸಂಬಂಧ ಅಳಿಸೋದಕ್ಕೆ ಶುರುವಾಯಿತು. 1958ರಲ್ಲಿ ಇಸ್ರೇಲ್ ಮತ್ತು ಟರ್ಕಿ ಸಹಭಾಗಿತ್ವದ ಸೇನಾ ತರಬೇತಿಗಳನ್ನು ಸಹ ಮಾಡಿದ್ದಾರೆ. ಬೇಹುಗಾರಿಕೆ ಗುಪ್ತಚರ ವಿಭಾಗದಲ್ಲೂ ಸಹ ಒಪ್ಪಂದಗಳನ್ನ ಮಾಡ್ಕೊಂಡಿದ್ವು ಎರಡೂ ದೇಶಗಳು. ಅಷ್ಟರ ಮಟ್ಟಿಗೆ ಸ್ನೇಹಿತರಾಗಿದ್ರು ಇಬ್ರು. 99ರಲ್ಲಿ ಟರ್ಕಿನಲ್ಲಿ ಒಂದು ದೊಡ್ಡ ಭೂಕಂಪ ಆಗತ್ತೆ. ಆಗ ಇಸ್ರೇಲ್ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳನ್ನ ನಿರ್ಮಾಣ ಮಾಡಿ ಟರ್ಕಿಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಸಹಾಯ ಮಾಡುತ್ತೆ. 2002ರ ನಂತರ ಟರ್ಕಿಯ ಜುಟ್ಟು ಎರ್ದೋಗನ್ ಕೈಗೆ ಬಂತು. ಪ್ರಾರಂಭದಲ್ಲಿ ಎರ್ದೋಗನ್ ಸಹ ಇಸ್ರೇಲ್ ನೊಂದಿಗೆ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡಿದ್ದ. ಯಾವಾಗ ಅಧಿಕಾರದ ರುಚಿ ಅನ್ನೋದು ಸಿಕ್ತೋ, ಇದನ್ನ ಪರ್ಮನೆಂಟ್ ಆಗಿ ಉಳಿಸಿಕೊಳ್ಳೋದು ಹೇಗೆ ಅಂತ ಎರ್ದೋಗನ್ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ಆಕ್ಚುಲಿ 2008ರ ನಂತರ ಬರೀ ಕೆಟ್ಟ ಯೋಚನೆಗಳು ಬರೋದಕ್ಕೆ ಶುರುವಾಯ್ತು ಎರ್ದೋಗನ್ಗೆ. ತಾನು ಸಾಯುವವರೆಗೂ ಟರ್ಕಿಯನ್ನ ಆಳ್ಬೇಕು ಅನ್ನೋ ಮನೋ ಇಚ್ಛೆ, ಅಲ್ಲಿಂದ ಮುಸ್ಲಿಂ ರಾಷ್ಟ್ರಗಳ ನಾಯಕನಾಗಿ ಗುರುತಿಸಿಕೊಳ್ಬೇಕು ಅನ್ನೋ ಆಸೆ ಬೇರೆ ಇತ್ತು. ಇದಾಗ್ಬೇಕು ಅಂದ್ರೆ ಮತಾಂಧರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. 2008ರಿಂದ ಯಾವಾಗ ಮತಾಂಧರಿಗೆ, ಟೆರರಿಸ್ಟ್ ಗಳಿಗೆ ಬೆಂಬಲ ಕೊಡೋದಕ್ಕೆ ಶುರು ಮಾಡಿದ್ನೋ, ಅಲ್ಲಿಂದ ಟರ್ಕಿ ಮತ್ತು ಇಸ್ರೇಲ್ ಸಂಬಂಧ ಅಳಿಸ್ತು. 2008ರಲ್ಲಿ ಇಸ್ರೇಲ್ ಗಾಜಾ ಮೇಲೆ ದಾಳಿ ಮಾಡುತ್ತೆ. ಆಗ ಟರ್ಕಿ ಇಸ್ರೇಲ್ ಜೊತೆಗಿನ ವ್ಯಾಪಾರ ಸಂಬಂಧ ಕಡಿದುಕೊಳ್ಳುತ್ತೆ. ತನ್ನ 16 ಹಡಗುಗಳ ಮೂಲಕ, ಸಮುದ್ರ ಮಾರ್ಗದ ಮೂಲಕ ಹಮಾಸ್ನ ಸಂತ್ರಸ್ತರಿಗೆ ಆಹಾರ ಸಾಮಗ್ರಿಗಳನ್ನ ಸರಬರಾಜು ಮಾಡುತ್ತೆ.
ಅದರಲ್ಲಿ ಮದೀನ್ ಮರ್ಮರಾ ಅನ್ನುವ ಒಂದು ನೌಕೆಯ ಮೇಲೆ ಇಸ್ರೇಲ್ನ IDF ಅಟ್ಯಾಕ್ ಮಾಡುತ್ತೆ. ಆಗ ಟರ್ಕಿಯ 50ಕ್ಕೂ ಹೆಚ್ಚು ವಾಲಂಟಿಯರ್ಸ್ ಸಾವನ್ನಪ್ತಾರೆ. ಇಸ್ರೇಲ್ನ ಸೈನಿಕರು ಸಹ ಪ್ರಾಣ ಕಳೆದುಕೊಳ್ತಾರೆ. ಅಲ್ಲಿಂದ ಇವರಿಬ್ಬರ ನಡುವೆ ಶತ್ರುತ್ವ ಜಾಸ್ತಿ ಆಯ್ತು. 2008ರ ನಂತರ ಗಾಜಾದ ಮೇಲೆ ಇಸ್ರೇಲ್ ದಾಳಿ ಮಾಡಿದ ನಂತರ ಇಸ್ರೇಲ್ನೇ ಉಗ್ರ ದೇಶ ಅಂತ ಕರೆಯೋದಕ್ಕೆ ಶುರು ಮಾಡಿತು ಟರ್ಕಿ. 2013ರಲ್ಲಂತೂ ಯುದ್ಧದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿತ್ತು ಟರ್ಕಿ ಮತ್ತು ಇಸ್ರೇಲ್ ನಡುವೆ. ಆಗ ಅಧ್ಯಕ್ಷರಾಗಿದ್ದವರು ಅಮೆರಿಕದಲ್ಲಿ ಬರಾಕ್ ಒಬಾಮಾ ಎಚ್ಚೆತ್ತುಕೊಂಡ್ರು, ಇಲ್ಲದ ಸಮಸ್ಯೆ ಸೃಷ್ಟಿಯಾಗ್ಬಿಡುತ್ತೆ ಅಂತೇಳಿ ಇಬ್ರನ್ನು ಕೂರಿಸಿ ಕಾಂಪ್ರೂವ್ ಮಾಡಿಸಿದ್ರು. ಇಸ್ರೇಲು ಟರ್ಕಿಯ ಹಡಗಿನ ಮೇಲೆ ದಾಳಿ ಮಾಡಿ ಲಾಸ್ ಮಾಡಿತ್ತಲ್ಲ, ಅದಕ್ಕೆ ಪರಿಹಾರವಾಗಿ $20 ಬಿಲಿಯನ್ ಕೊಟ್ಬಿಡುತ್ತೆ. ಆಗ್ಲೇ ಎರ್ದೋಗನ್ಗೆ ಒಂದು ವಿಚಾರ ಸ್ಪಷ್ಟ ಆಗೋಗಿತ್ತು, ನಾನು ಮುಸ್ಲಿಂ ರಾಷ್ಟ್ರದ ನಾಯಕ ಆಗಬೇಕಾದ್ರೆ ಇಸ್ರೇಲ್ನ ವಿರೋಧ ಮಾಡ್ಲೇಬೇಕು. 2013ರಲ್ಲಿ ಹಮಾಸು ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ. ನಂದಲ್ಲಿಡ್ಲಿ ನಂದಗೋಪಾಲ ಅಂತ ಟರ್ಕಿ ಇಸ್ರೇಲ್ಗೆ ಬಿಟ್ಟಿ ಉಪದೇಶ ಕೊಡೋದಕ್ಕೆ ಬರುತ್ತೆ, ಶಾಂತಿ ಕಾಪಾಡಿ ಅಂತ. ಹೆಂಗಿದೆ ನೋಡಿ, ದಾಳಿ ಮಾಡಿರೋದು ಹಮಾಸು ಯಾರ ಮೇಲೆ? ಇಸ್ರೇಲ್ ಮೇಲೆ. ಇಸ್ರೇಲ್ ಶಾಂತಿ ಕಾಪಾಡ್ಬೇಕಂತೆ. ಆದ್ರೆ ಇಸ್ರೇಲೇ ಅಮೆರಿಕಕ್ಕೆ ನೀನು ಅಂದ್ರೆ ನಿಮ್ಮಪ್ಪ ಅನ್ನುತ್ತೆ. ಪ್ರತಿ ದಾಳಿ ಮಾಡ್ತು ನೋಡಿ ಹಮಾಸ್ ಮೇಲೆ. ಇದನ್ನ ಟರ್ಕಿ ಪ್ರಬಲವಾಗಿ ಖಂಡಿಸುತ್ತೆ. ಇದನ್ನ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ವರೆಗೂ ಕೊಂಡೊಯ್ಯುತ್ತೆ ಟರ್ಕಿ. ಇಷ್ಟಕ್ಕೆ ನಿಲ್ಲೋದಿಲ್ಲ, ಹಮಾಸ್ನ ಉಗ್ರರ ಜೊತೆಗೆ ಟರ್ಕಿ ಮೀಟಿಂಗ್ ಮಾಡುತ್ತೆ. ಅಲ್ಲಿಂದ ಉಗ್ರರಿಗೆ ಖುಲ್ಲಂ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತು ಟರ್ಕಿ. 2025ರ ಪ್ರಾರಂಭದಲ್ಲಂತೂ ಇನ್ನು ಮುಂದೆ ನಾವು ಯಾವುದೇ ವ್ಯಾಪಾರ ಅಥವಾ ವಿದೇಶಾಂಗ ಸಂಬಂಧ ಇಟ್ಕೊಳ್ಳೋದಿಲ್ಲ ಇಸ್ರೇಲ್ ಜೊತೆಗೆ ಅಂತೇಳಿ ಎಲ್ಲವನ್ನ ಬಂದ್ ಮಾಡ್ತು ಟರ್ಕಿ. ಇಸ್ರೇಲ್ನ ವಿಮಾನಗಳಿಗೆ ತನ್ನ ವಾಯು ಪ್ರದೇಶಕ್ಕೆ ನೋ ಎಂಟ್ರಿ ಅಂತ ಬೋರ್ಡ್ ಹಾಕ್ತು. ಇದು ಇಲ್ಲಿಗೆ ನಿಲ್ಲೋದಿಲ್ಲ, ನೆತನ್ಯಾಹು ಮತ್ತು ಇಸ್ರೇಲ್ನ ಹಲವು ಅಧಿಕಾರಿಗಳ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸುತ್ತೆ ಟರ್ಕಿ. ಇಷ್ಟು ಉದ್ದಟತನ. ಆದ್ರೆ ಇಸ್ರೇಲ್ ಇದ್ಯಾವುದಕ್ಕೂ ಕೇರೆ ಮಾಡಲ್ಲ. ಮೊನ್ನೆ ಕತಾರ್ ಮೇಲೆ ಮತ್ತು ಇರಾನ್ ಮೇಲೆ ಅಟ್ಯಾಕ್ ಮಾಡಿತ್ತಲ್ಲ ಇಸ್ರೇಲ್ ಮತ್ತು ಅಮೆರಿಕ, ಆಗ್ಲೇ ಟರ್ಕಿಯ ಪ್ಯಾಂಟ್ ಒದ್ದೆ ಆಗೋಯ್ತು. ಒಂದೊಂದು ದಿವಸ ಇಸ್ರೇಲ್ ನನ್ನ ಮೇಲೆ ದಾಳಿ ಮಾಡೇ ಮಾಡುತ್ತೆ. ಈ ಭಯ ಟರ್ಕಿಗೆ ಶುರುವಾಗಿದೆ ಈಗ. ಆದ್ರೆ ಒಂದು ಭರವಸೆ ಮಾತ್ರ ಅವರಿಗಿದೆ, ನಾನು ನ್ಯಾಟೋ ಅಲಯನ್ಸ್ ನಲ್ಲಿರೋದು, ನನ್ನನ್ನು ಯಾರು ಮುಟ್ಟಿ ಯಾರು. ನ್ಯಾಟೋ ಸಂವಿಧಾನದ ಆರ್ಟಿಕಲ್ 5 ಪ್ರಕಾರ ನ್ಯಾಟೋ ಅಲ್ಲದ ಯಾವ್ದಾದ್ರು ಬೇರೆ ಕಂಟ್ರಿ ನ್ಯಾಟೋದ ಯಾವ್ದಾದ್ರು ಒಂದು ದೇಶದ ಮೇಲೆ ದಾಳಿ ಮಾಡಿದ್ರೆ ಉಳಿದ ಎಲ್ಲ ನ್ಯಾಟೋ ಕಂಟ್ರಿಗಳು ದಾಳಿಯಾದ ನ್ಯಾಟೋ ದೇಶದ ಪರವಾಗಿ ಯುದ್ಧ ಮಾಡ್ತವೆ. ಈ ಒಂದು ಇಮ್ಯುನಿಟಿ ಇಟ್ಕೊಂಡಿತ್ತು ಟರ್ಕಿ ಚಾಪೆ ಕೆಳಗ್ ತೂರಿದ್ರೆ ಇಸ್ರೇಲ್ ರಂಗೋಲಿ ಕೆಳಗ್ ತೂರುತ್ತೆ. ಟರ್ಕಿ ನ್ಯಾಟೋ ಕಂಟ್ರಿ ಓಕೆ, ಇಸ್ರೇಲ್ ನಾನ್ ನ್ಯಾಟೋ ಆಗಿರೋದ್ರಿಂದ ನಾನ್ ದಾಳಿ ಮಾಡಲ್ಲ, ದಾಳಿ ಮಾಡಿಸ್ತೀನಿ, ಮಾಡೋರ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಮಾಸ್ಟರ್ ಪ್ಲಾನ್ ರೆಡಿ ಮಾಡ್ತು. ಅದರ ಭಾಗವಾಗಿ ಈಗ ಗ್ರೀಸ್ ಮತ್ತು ಸೈಪ್ರಸ್ನ ಪ್ರಧಾನಿಗಳನ್ನ ಇಸ್ರೇಲ್ ಮೀಟ್ ಮಾಡಿ ಮಾತುಕತೆ ನಡೆಸ್ತಾ ಇರೋದು. ಗ್ರೀಸ್ ಸಹ ನ್ಯಾಟೋ ದೇಶ. ಮೊದಲೇ ಟರ್ಕಿ ಮತ್ತು ಗ್ರೀಸ್ಗೆ ಹಾವು ಮುಂಗುಸಿ ಅಂತ ಸಂಬಂಧ. ಇಸ್ರೇಲ್ ಏನಾದ್ರೂ ಗ್ರೀಸ್ಗೆ ಸಪೋರ್ಟ್ ಮಾಡ್ತು, ಶಸ್ತ್ರಾಸ್ತ್ರಗಳನ್ನು ಒದಗಿಸ್ತು ಅಂದ್ರೆ ಟರ್ಕಿಗೆ ಕಷ್ಟದ ದಿನಗಳು ದೂರ ಇಲ್ಲ. ಸೈಪ್ರಸ್ನ ಉತ್ತರ ಭಾಗವನ್ನ ಟರ್ಕಿ ಕಬ್ಜಾ ಮಾಡಿಟ್ಕೊಂಡಿದೆ. ಗ್ರೀಸು ಆಗ ಸೈಪ್ರಸ್ನ ಬೆಂಬಲಕ್ಕೆ ಬಂದಿತ್ತು. ಈಗಲೂ 20% ಸೈಪ್ರಸ್ನ ಉತ್ತರ ಭಾಗವನ್ನ ಟರ್ಕಿ ಕಬ್ಜಾ ಮಾಡಿಟ್ಕೊಂಡಿರೋದು ಮುಸಲ್ಮಾನರಿರೋದಲ್ಲಿ. ಸೈಪ್ರಸ್ನ ದಕ್ಷಿಣ ಭಾಗದಲ್ಲಿ ಮಾತ್ರ ಕ್ರಿಶ್ಚಿಯನ್ ಇರೋದು. ನಮ್ಮ ದೇಶವನ್ನ 2 ಓಲ್ಡ್ ಮಾಡಿದ್ದು ಟರ್ಕಿ ಅನ್ನುವ ಸಿಟ್ಟು ಸೈಪ್ರಸ್ಗಿದೆ. ಮೋದಿ ಆಲ್ರೆಡಿ ಮೊನ್ನೆ ಸೈಪ್ರಸ್ ದೇಶಕ್ಕೆ ಭೇಟಿ ಕೊಟ್ಟು ಟರ್ಕಿ ಗಡಿಯುದ್ದಕ್ಕೂ ಒಂದು ರೌಂಡ್ ಹಾಕಿ ಬಂದಿದ್ದಾರೆ. ಇನ್ನೊಂದ್ ಕಡೆ ಈಗ ಬೆಂಜಮಿನ್ ನೆತನ್ಯಾಹು ಸಹ ಸೈಪ್ರಸ್ ಮತ್ತು ಗ್ರೀಸ್ ಜೊತೆಗೆ ಊಟ ತಿಂಡಿ ಕಾಫಿ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ಪಷ್ಟ, ಭಾರತ ವೇದಿಕೆ ಸಿದ್ಧ ಮಾಡಿಕೊಡ್ತು, ಇಸ್ರೇಲ್ ಸಹ ಅದಕ್ಕೆ ಕೈ ಜೋಡಿಸಿದೆ. ಮುಂದಿದೆ ಮಾರಿ ಹಬ್ಬ ಎರ್ದೋಗಾನ್ಗೆ. ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.